ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಕುಮಾರಸ್ವಾಮಿ. ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್. ನಾನು ಫೋರ್ಟಿಸ್ ಆಸ್ಪತ್ರೆ ರಾಜಾಜಿನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮಂಡಿ ಮತ್ತು ಭುಜದ ತಜ್ಞ. ಐ ಆಮ್ ಅ ನೀ ಆ್ಯಂಡ್ ಶೋಲ್ಡರ್ ಸ್ಪೆಷಲಿಸ್ಟ್. ನನ್ನ ಹತ್ರ ಹಲವಾರು ಜನ ಪೇಷಂಟ್ಸ್ ಬರ್ತಾರೆ, ಮಂಡಿ ನೋವು ಅಂತ ಬರ್ತಾರೆ. ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ, ಸುಮಾರು ಜನಕ್ಕೆ ಮಂಡಿ ನೋವು ಆಗುತ್ತೆ. ಆ ಮಂಡಿ ನೋವು ಯಾಕೆ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ನೋಡೋಣ. ಇದು ನಮ್ಮ ಮಂಡಿಯ ಮಾಡೆಲ್. ನಮ್ಮ ಮಂಡಿಲಿ ಒಂದು ತೊಡೆ ಮೂಳೆ ಇರುತ್ತೆ, ಒಂದು ಕಾಲಿನ ಮೂಳೆ ಇರುತ್ತೆ. ಅದರ ಸುತ್ತ ಒಂದು ಸ್ಮೂತ್ ಕವರಿಂಗ್ ಇರುತ್ತೆ, ಹೊಸದಾಗಿ ಹಾಕಿರೋ ರೋಡ್ ಥರ ಸ್ಮೂತ್ ಆಗಿರುತ್ತೆ. ಅದು ಸ್ಮೂತ್ ಆಗಿದ್ದರೆ ಮಂಡಿ ಸ್ಮೂತಾಗಿ ಮೂವ್ ಆಗುತ್ತೆ. ಅದು ರಫ್ ಆಗ್ತಾ ಬರುತ್ತೆ ವಯಸ್ಸಾಗ್ತಾ ಆಗ್ತಾ. ಅದನ್ನು ಸವಿಯೋದು ಅಂತ ಹೇಳ್ತೀವಿ. ಮಂಡಿ ಸವಿಯೋದು ತುಂಬ ಪ್ರಮುಖವಾದ ಕಾರಣ ಮಂಡಿ ನೋವು ಅಂತ ನಮ್ಮಲ್ಲಿ ಬರೋ ಪೇಷಂಟ್ಸ್ಗೆ. 40 ವರ್ಷದ ಮೇಲೆ ಮಂಡಿ ಸವಿಯೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಮಂಡಿ ಸವಿತಾ ಇದ್ದರೆ ನಾವು ಅದಕ್ಕೆ ಒಂದು ಎಕ್ಸ್ರೇ ಮಾಡಿಸ್ತೀವಿ. ಕೆಲವೆಲ್ಲ ಮಾತ್ರೆಗಳಿದೆ, ಅದನ್ನು ಕೊಡ್ತೀವಿ. ಆ ಮಂಡಿ ಸವಿಯೋದ್ರಲ್ಲಿ 1, 2, 3, 4 ಅಂತ 4 ಗ್ರೇಡ್ ಇದೆ. ಮೊದಲನೇ ಗ್ರೇಡು, 2ನೇ ಗ್ರೇಡು, 3ನೇ ಗ್ರೇಡ್ ಅಂದರೆ ಇನ್ನೂ ಸವಿಯೋಕ್ಕೆ ಶುರು ಆಗ್ತಾ ಇದೆ ಅಂತ. ಅಂಥ ಕೇಸ್ಗಳಲ್ಲಿ ತೂಕ ಕಡಿಮೆ ಮಾಡ್ಕೋಬೋದು, ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡ್ಬೋದು ರೆಗ್ಯುಲರ್ ಆಗಿ. ಹಲವಾರು ಮಾತ್ರೆಗಳಿದೆ. ಕೆಲವು ಪೇಷಂಟ್ಗಳಿಗೆ ನಾವು ಮಂಡಿ ಒಳಗೆ ಇಂಜೆಕ್ಷನ್ಗಳು ಕೊಡ್ತೀವಿ. ಕೆಲವು ಥರ ಬೆಲ್ಟ್ಗಳು ಬರುತ್ತೆ, ಅದನ್ನು ಹಾಕ್ಬೋದು. ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ಫಿಸಿಯೋಥೆರಪಿ ಮಾಡ್ಬೋದು. ಮೊದಲನೇ 3 ಗ್ರೇಡಲ್ಲಿ ಇದೆಲ್ಲ ಕೆಲಸ ಮಾಡುತ್ತೆ. 4ನೇ ಗ್ರೇಡ್ ಆರ್ಥರೈಟಿಸ್ ಅಂದರೆ ಮಂಡಿ ಪೂರ್ತಿ ಸೌದೋಗಿದ್ದಾಗ ಆವಾಗ ಇವೆಲ್ಲ ಕೆಲಸ ಮಾಡದೇ ಇರ್ಬೋದು. ಅಂಥ ಕೇಸಲ್ಲಿ ಮಂಡಿ ನೋವು ತುಂಬ ಜಾಸ್ತಿ ಇದೆ, ಮಾತ್ರೆ ಆಯಿತು, ಫಿಸಿಯೋಥೆರಪಿ ಆಯಿತು, ಬೆಲ್ಟ್ ಆಯಿತು, ಏನೂ ಪ್ರಯೋಜನ ಆಗ್ತಿಲ್ಲ, ಇಲ್ಲಿಂದ ಅಲ್ಲಿ ತನಕ ನಡೆಯೋದು ಕಷ್ಟ ಆಗ್ತಿದೆ ಅಂದಾಗ ಮಂಡಿ ರೀಪ್ಲೇಸ್ಮೆಂಟ್ ಆಪ್ರೇಷನ್ ಅಂತ ಮಾಡ್ತೀವಿ. ಮಂಡಿ ರೀಪ್ಲೇಸ್ಮೆಂಟ್ ಅಥವಾ ಮಂಡಿ ಬದಲಾವಣೆ ಆಪ್ರೇಷನ್ ಅಂದರೆ ಏನು ಮಾಡ್ತೀವಿ ಅಂದರೆ, ಇದು ನಮ್ಮ ಮಂಡಿ ಈ ಕೊನೆ 9 ಮಿಲಿಮೀಟರು ತೊಡೆ ಮೂಳೆ ಒಳಗೆ, ಕೊನೆ 9 ಮಿಲಿಮೀಟರ್ ಕಾಲಿನ ಮೂಳೆ ಒಳಗೆ ತೆಗೆದು ಆರ್ಟಿಫಿಷಿಯಲ್ ನೀ ರೀಪ್ಲೇಸ್ಮೆಂಟ್ ಅಥವಾ ಆರ್ಟಿಫಿಷಿಯಲ್ ಜಾಯಿಂಟ್ ಕೂರಿಸ್ತೀವಿ. ಈಗ ಇದು ರಫ್ ಆಗಿಬಿಟ್ಟಿತ್ತು. ಆ ಹೊಸ ಮಂಡಿ ರೀಪ್ಲೇಸ್ಮೆಂಟು ಸ್ಮೂತ್ ಆಗಿರುತ್ತೆ, ಚೆನ್ನಾಗಿ ಮೂವ್ ಆಗುತ್ತೆ. ನಾವು ಆಪ್ರೇಷನ್ ಮಾಡೋ ಅಷ್ಟರಲ್ಲಿ ಸುಮಾರು ಜನಕ್ಕೆ ಮಂಡಿ ಸ್ವಲ್ಪ ಸೊಟ್ಟ ಕೂಡ ಆಗಿರುತ್ತೆ. ಆಪ್ರೇಷನ್ ಅದನ್ನು ಕೂಡ ಸರಿ ಮಾಡ್ತೀವಿ. ಸೊ ಅದರಿಂದ ಪೇಷಂಟ್ಗಳಿಗೆ ನೋವು ಕಡಿಮೆ ಆಗುತ್ತೆ, ಮಂಡಿ ಸೊಟ್ಟಕ್ಕಿರೋದು ಕೂಡ ಸ್ಟ್ರೈಟ್ ಆಗುತ್ತೆ, ಅವರು ಚೆನ್ನಾಗಿ ನಡೆಯೋಕ್ಕೆ ಶುರು ಮಾಡ್ತಾರೆ. ಈ ಥರ ಮಂಡಿ ರೀಪ್ಲೇಸ್ಮೆಂಟ್ ಮಾಡೋದ್ರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ. ಈ ಮಂಡಿ ರೀಪ್ಲೇಸ್ಮೆಂಟ್ ಸ್ಪೆಷಲಿಸ್ಟೇ. ನಾವು 38 ವರ್ಷದಿಂದ ಹಿಡ್ಕೊಂಡು 93 ವರ್ಷದ ತನಕ ಮಂಡಿ ರೀಪ್ಲೇಸ್ಮೆಂಟ್ ಮಾಡಿದ್ದೀವಿ. ಮಾಮೂಲಾಗಿ ಎಲ್ಲ ಪೇಷಂಟ್ಸು ಚೆನ್ನಾಗಾಗ್ತಾರೆ. ಸ್ವಲ್ಪ ಟೈಮ್ ತೊಗೋತಾರೆ. ಫಸ್ಟ್ ಒಂದು 2 ವಾರ 3 ವಾರ ಅವರು ಒಂದು ವಾಕರ್ ಹಿಡ್ಕೊಂಡು ನಡಿಬೇಕಾಗತ್ತೆ. 2 ವಾರ 3 ವಾರದಲ್ಲಿ ವಾಕರ್ ಬಿಟ್ಟು ನಡೆಯೋ ಪರಿಸ್ಥಿತಿ ಬರುತ್ತೆ. ಸುಮಾರು ಒಂದು 3 ರಿಂದ 4 ತಿಂಗಳಿಗೆ ಪೂರ್ತಿ ಚೆನ್ನಾಗಾಗ್ತಾರೆ. ಮಂಡಿ ರೀಪ್ಲೇಸ್ಮೆಂಟ್ ಆದಮೇಲೆ ಪೇಷಂಟ್ಸು ಎಷ್ಟು ದೂರ ಬೇಕಾದ್ರೂ ನಡಿಬೋದು, ಎಷ್ಟು ಹೊತ್ತು ಬೇಕಾದ್ರೂ ನಿಂತಿರ್ಬೋದು, ಮೆಟ್ಲು ಹತ್ಬೋದು, ಇಳಿಬೋದು, ಭಾರ ಎತ್ಬೋದು. 2 ಕೆಲಸ ಮಾಮೂಲಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಂಡಿ ರೀಪ್ಲೇಸ್ಮೆಂಟ್ ಆದಮೇಲೆ ಚಕ್ಳ ಮಕ್ಕಳ ಹಾಕೊಂಡು ನೆಲದ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಕೆಲವ್ರು ಮಾಡ್ತಾರೆ, ನಾವು ಬೇಡ ಅಂತ ಹೇಳೋದಿಲ್ಲ. ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಇದು 2 ಸ್ವಲ್ಪ ಸಮಸ್ಯೆ ಆಗ್ಬೋದು ಮಂಡಿ ರೀಪ್ಲೇಸ್ಮೆಂಟ್ ಆದಮೇಲೆ. ಅದು ಬಿಟ್ಟರೆ ಬೇರೆ ಎಲ್ಲ ತೊಂದರೆಗಳು ಸರಿ ಹೋಗುತ್ತೆ. ಇನ್ನೂ ಹಲವಾರು ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಇನ್ನೂ 35 ವರ್ಷ ಆಗುತ್ತೆ, 40 ವರ್ಷ ಆಗಿರುತ್ತೆ. ಅವ್ರಿಗೆ ಅಷ್ಟು ಮಂಡಿ ಸೌದಿರಲ್ಲ, ಒಂದೇ ಕಡೆ ಮಂಡಿ ಸೌದಿರುತ್ತೆ. ಅವರು ಕೂಡ ಮೆಡಿಸಿನ್ಸ್ ಆಗಿರುತ್ತೆ, ಫಿಸಿಯೋಥೆರಪಿ ಆಗಿರುತ್ತೆ, ಪ್ರಯೋಜನ ಆಗ್ತಿರಲ್ಲ ಅವ್ರಿಗೆ. ಅಂಥವ್ರಿಗೆ ಏನು ಮಾಡ್ತೀವಿ, ಸ್ವಲ್ಪ ಕಡಿಮೆ ವಯಸ್ಸಾಗಿರೋರು ಆದರೆ ಒಂದೇ ಕಡೆ ಮಂಡಿ ಸೌದಿರೋರಿಗೆ ನಾವು HTO ಅಥವಾ ಹೈ ಟಿಬಿಯಲ್ ಆಸ್ಟಿಯೋಟಮಿ ಅಂತ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಇದು ನಮ್ಮ ಬಲಗಡೆ ಮಂಡಿ ಮಾಡೆಲ್. ಇದು ಒಳಗಡೆ ಮಂಡಿ ಪೋರ್ಷನ್, ಇದು ಮಂಡಿಯ ಹೊರಗಡೆ ಪೋರ್ಷನ್. ಕೆಲವ್ರಿಗೆ ಏನಾಗುತ್ತೆ, ಮಂಡಿ ಒಂದೇ ಭಾಗ ಮಾತ್ರ ಸೌದಿರುತ್ತೆ, ಎಲ್ಲ ಪ್ರೆಷರ್ ಇಲ್ಲಿ ಮಾತ್ರ ಬೀಳ್ತಾ ಇರುತ್ತೆ, ಇಲ್ಲಿ ಏನೂ ಪ್ರೆಷರೇ ಬೀಳ್ತಿರಲ್ಲ. 35 ವರ್ಷ ಆಗಿರುತ್ತೆ, 40 ವರ್ಷ ಆಗಿರುತ್ತೆ, 45 ವರ್ಷ ಆಗಿರುತ್ತೆ, ಇನ್ನೂ ಮಂಡಿ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋ ವಯಸ್ಸು ಬಂದಿರಲ್ಲ. ಅಂಥವ್ರಿಗೆ ಏನು ಮಾಡ್ತೀವಿ, ಈ ಕಡೆ ಚೆನ್ನಾಗಿರುತ್ತೆ ಅವ್ರಿಗೆ. ಸೊ ಅದಕ್ಕೆ ಈ ಮೂಳೆನ ಇಲ್ಲಿಂದ ಕಟ್ ಮಾಡ್ತೀವಿ, ಒಂದು ಪ್ಲೇಟ್ ಹಾಕಿ ಫಿಕ್ಸ್ ಮಾಡ್ತೀವಿ. ನಾವಿಲ್ಲಿ ಒಂದು ಲೈನ್ ಹಾಕಿದ್ದೀವಿ, ಈ ಥರ ಕಟ್ ಮಾಡ್ತೀವಿ. ಈ ಸೊಟ್ಟ ಆಗಿರೋದನ್ನು ಸ್ಟ್ರೈಟ್ ಮಾಡಿದಾಗ 2 ಕಡೆ ಭಾರ ಬೀಳಕ್ಕೆ ಶುರು ಆಗುತ್ತೆ, ಅವ್ರಿಗೆ ನೋವು ಸರಿ ಹೋಗುತ್ತೆ. ಈ ಆಪ್ರೇಷನ್ನು ಹೈ ಟಿಬಿಯಲ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ. ಇದು ಮಂಡಿ ಒಳಭಾಗ ಮಾತ್ರ ಸೌದಿದ್ದಾಗ, ಅವ್ರಿಗೆ ವಯಸ್ಸು ಸ್ವಲ್ಪ ಕಡಿಮೆ ಇದ್ದಾಗ ಆ್ಯಂಡ್ ಮೆಡಿಸಿನ್ಸು ಫಿಸಿಯೋಥೆರಪಿ ಯಾವುದು ಕೆಲಸ ಮಾಡದಿದ್ದಾಗ ಮಾಡ್ತೀವಿ. ಹೈ ಟಿಬಿಯಲ್ ಆಸ್ಟಿಯೋಟಮಿ ಅದಕ್ಕೆ ತಕ್ಕ ಪೇಷಂಟಿಗೆ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಅವರು ಮಂಡಿನೇ ಉಳ್ಕೊಳ್ಳುತ್ತೆ, ಅವ್ರು ಚಕ್ಳ ಮಕ್ಕಳ ಹಾಕೊಂಡು ಕೂತ್ಕೋಬೋದು, ಇಂಡಿಯನ್ ಟಾಯ್ಲೆಟು ಬಳಸ್ಬೋದು, ಹಲವಾರು ವರ್ಷ ಚೆನ್ನಾಗಿ ನಡೀಬೋದು. ಸೊ ನಾವು ಇವತ್ತು ತಿಳ್ಕೊಂಡ್ವಿ ಮಂಡಿ ನೋವು ಕಾಮನ್ ಆಗಿ ಯಾಕೆ ಬರುತ್ತೆ
ಇನ್ನು ಏಟು ಬೀಳದೆ ವಯಸ್ಸಾಗ್ತಾ ಆಗ್ತಾ ಬಂದರೆ ಅದು ಮಾಮೂಲಾಗಿ ಆರ್ಥರೈಟಿಸ್ ಅಥವಾ ಸವಿಯೋದು ಅಂತ ಇರುತ್ತೆ. ಅದು ಪೂರ್ತಿ ಸೌದೋದಾಗ ಸ್ಟೇಜ್ 4 ರೀಚ್ ಆದಾಗ, ಮಂಡಿ ಪೂರ್ತಿ ಸೌದೋದಾಗ ಮಂಡಿ ರೀಪ್ಲೇಸ್ಮೆಂಟ್ ಅಥವಾ ಮಂಡಿ ಬದಲಾವಣೆ ಆಪ್ರೇಷನ್ ಮಾಡ್ತೀವಿ. ಅದು ಕಡಿಮೆ ಸೌದಿದ್ದಾಗ ಅದಕ್ಕೆ ಹೈ ಟಿಬಿಯಲ್ ಆಸ್ಟಿಯೋಟಮಿ ಅನ್ನೋ ಆಪ್ರೇಷನ್ ಮಾಡ್ತೀವಿ. ಏನಾಗುತ್ತೆ, ವಯಸ್ಸಾದ್ಮೇಲೆ ಅದು ಸೌದಿರತ್ತೆ ಒಂದೇ ಕಡೆ, ಕಾಲು ಸ್ವಲ್ಪ ಡೊಂಕ ಆಗಿರುತ್ತೆ. ಆ ಡೊಂಕ ಆಗಿರೋದನ್ನ ಸರಿ ಮಾಡೋ ಆಪ್ರೇಷನ್ಗೆ ಹೈ ಟಿಬಿಯಲ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ. ಅದು ಮಾಡಿದ್ಮೇಲೆ ಪೇಷಂಟ್ಸ್ದು ಅವ್ರದ್ದೇ ಮಂಡಿ ಉಳ್ಕೊಳುತ್ತೆ ಆ್ಯಂಡ್ ನಾವು ಪೂರ್ತಿ ಸರಿ ಹೋಗುತ್ತೆ. ಥ್ಯಾಂಕ್ ಯು.